ರೆಸಿಪಿ ಏನು ತೋರಿಸ್ತಾ ಇದ್ದೀರಾ? ಇವಾಗ ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ಏನು ಮಾಡ್ತಾ ಇದ್ದೀರಾ? ಮಾಡಲ್ಲ, ಏನದು ಮೆಣಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಾರ ಅಂದರೆ ನಮ್ಮ ಅಜ್ಜಿ ಕುಕ್ ಮಾಡ್ತಾರೆ. ಅವರು ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ, ನಾನ್ ವೆಜ್ ಎಕ್ಸ್ಪರ್ಟ್ ಅವರು. ಸೊ ಅವರು 2 ನಾನ್ ವೆಜ್ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನೇ ನಾನು ನಿಮಗೆ ವ್ಲಾಗ್ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ತಡ, ಶುರು ಮಾಡಿಬಿಡೋಣ. ರೆಸಿಪಿ ಏನು ತೋರಿಸ್ತಾ ಇದ್ದೀರಾ? ಇವಾಗ ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ಏನು ಮಾಡ್ತಾ ಇದ್ದೀರಾ? ಚಿಕನ್ ತಗೊಂಡಿದ್ದೀವಿ, ಒಂದು ಕೆಜಿ ಇದೆ. ಇದು ಏನು ಮಾಡ್ತಿದ್ದೀರಾ? ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ. ಚಿಕನ್ ಡ್ರೈ ಅಂತ ಫ್ರೆಂಡ್ಸ್, ನೋಡಿ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾವ್ರೆ ನಮ್ಮ ಅಜ್ಜಿ. ಇದನ್ನು ಚಿಕನ್ ಡ್ರೈಗೆ ಇದಕ್ಕೇನು ರುಬ್ಬಲ್ಲ, ಮತ್ತೆ ಎಲ್ಲ ಹಂಗೆ ಹಾಕಿ ಮಾಡೋದು. ಇವಾಗ ಇದಕ್ಕೆ ನಾನು ಜಜ್ಕೊಂತೀನಿ. ಇದನ್ನೆಲ್ಲ ಜಜ್ಕೋತೀರಾ? ಏನೇನು ಹಾಕ್ತೀರಾ ಜಜ್ಜಕ್ಕೆ? ನೋಡಿ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಮೆಣಸು ಹಾಕೋತೀನಿ. ಮೆಣಸ ಎಷ್ಟು ಹಾಕ್ತಿದ್ದೀರಾ? ಇಷ್ಟು ಮೆಣಸು ಹಾಕೋತೀನಿ. ಇದಕ್ಕೆ 1-2 ಚಕ್ಕೆ ಹಾಕ್ತೀನಿ. ಚಕ್ಕೆ 2 ಇಷ್ಟು. ನೋಡಿ, ಇಷ್ಟು ಲವಂಗ ಹಾಕ್ತೀನಿ. ಇದಾಯ್ತು. ರುಬ್ಕೋಬೇಕು, ರುಬ್ಬೋದು ಬೇಡ. ಜಜ್ಜಿ ಮಾಡ್ತವ್ರೆ ನಮ್ಮ ಅಜ್ಜಿ, ರುಬ್ತಾ ಇಲ್ಲ. ಆಮೇಲೆ ಇದನ್ನ ಮಸಾಲೆ ಪೌಡರ್ ಮಾಡ್ಕೊತಲ್ಲ, ಅದನ್ನೇ ಜಜ್ಜಿಬಿಟ್ಟು ಮಾಡ್ತವ್ರೆ. ಸಣ್ಣದಾಗಿ ಮೆಣಸು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ. ನುಣ್ಣಗಾಗೈತಾ? ಎಷ್ಟು ಇಷ್ಟ ಆದರೆ ಸಾಕಾ? ಸ್ವಲ್ಪ ನೋಡಿ ಫ್ರೆಂಡ್ಸ್, ಅಷ್ಟೊಂದೇನು ತುಂಬ ಏನು ಪೇಸ್ಟ್ ಥರ ಮಾಡಬೇಡಿ, ಸ್ವಲ್ಪ. ಅಷ್ಟೇನಾ? ಆಯಿತು. ಇವಾಗ ಬಾಣಲಿ ಕಡಾಯಿ ಇಟ್ಟಿದ್ದೀನಿ. ಹಾಕೋಬೇಕು. ಎಣ್ಣೆ ಹಾಕಿದ್ದಾರೆ. ಈಗ ನೆಕ್ಸ್ಟು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಸ್ವಲ್ಪ ಏನು ಹಾಕ್ತೀರಾ ಫಸ್ಟು? 1-2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನೋಡಿ, ಇಷ್ಟು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತವ್ರೆ. 1 kg ಅಲ್ವಾ? 1 kg. ಸ್ವಲ್ಪ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಮೆಣಸು ಹಾಕಿದ್ವಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು. ಇದಕ್ಕೆ ಒಂದು ದಪ್ಪ ಆಗಿರೋದು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ ಹಾಕೊಂತವ್ರೆ. 2 ಟೊಮೊಟೊನು ಬಿದ್ದುಬಿಟ್ಟೈತೆ. ಸ್ವಲ್ಪ ಇದಾಗಬೇಕು, ಸ್ವಲ್ಪ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು ಸ್ವಲ್ಪ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು. ಇದರಲ್ಲಿ ಪುದೀನ ಹಾಕ್ತೀನಿ. ಸ್ವಲ್ಪ ಹಾಕಿ, ಪುದೀನ ಸ್ವಲ್ಪ ಹಾಕ್ತವ್ರೆ. ಸ್ವಲ್ಪ ಪುದೀನ ಜೊತೆಗೇನೆ ಗೋಲ್ಡನ್ ಬ್ರೌನ್ ಆಗುತ್ತಾ ಇದು? ಪುದೀನ ಜೊತೆಗೆ ಈರುಳ್ಳಿ ಬ್ರೌನ್ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋಬೇಕು. ಅರಿಶಿನ ಎಷ್ಟು ಹಾಕ್ತಿದ್ದೀರಾ? 1/4 ಸ್ಪೂನ್. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರು. ಹಾಕೋಬೇಕು. ಹಾಕೊಂಡು ಫ್ರೈ ಹಾಕ್ಬಿಟ್ಟು
ನೋಡಿ ಸ್ವಲ್ಪ ಫ್ರೈ ಆಗಿದೆ. ಹಂಗೆ ಅರಿಶಿನ ಹಾಕೊಂಡ್ರು ಸ್ವಲ್ಪ. ಇದು ಶುಂಠಿ ಬೆಳ್ಳುಳ್ಳಿ. ಶುಂಠಿ ನೋಡಿ ಇವಾಗ ಕುಟ್ಕೊಂಡಿದ್ವಲ್ಲ, ಇದನ್ನ ಇವಾಗ ಮಸಾಲೆನ ಅದಕ್ಕೆ ಹಾಕ್ತವ್ರೆ. ಅಂತ ಪೂರ್ತಿ ಏನು ಇದ್ಬೇಡ, ಸ್ವಲ್ಪ ಜಚ್ಕೊಂಡಿದ್ರೆ ಸಾಕು. ನೋಡಿ ಏನು ಜಚ್ಚಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಇದು ನಿಮಗೆ ನೆಂಚ್ಕೊಳ್ಳೋಕ್ಕೆ, ಚಪಾತಿಗೆ, ಪೂರಿ, ಚಪಾತಿ ಅದಕ್ಕೆಲ್ಲ ತಿನ್ಬೋದು. ರೈಸ್ಗೂ ತಿನ್ಬೋದು. ರೈಸ್ಗೂ ಆಗುತ್ತಾ? ರೈಸ್ಗೂ ಆಗುತ್ತೆ. ಹಾಂ, ಇವಾಗ ಚಿಕನ್ ಹಾಕ್ತೀನಿ. ನಿಮ್ಗೆ ಯಾವ್ದು ಕಾಂಬಿನೇಷನ್ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬೇಕು. ಚಪಾತಿ ಬೇಕಾ, ಇಲ್ಲಾಂದ್ರೆ ಪೂರಿ ಆದರೂ ತಿನ್ಬೋದು. ಯಾವ್ದಾದ್ರು ಪೂರಿ ಅಲ್ಲ, ಇದು ಪರೋಟ, ರೈಸು ಯಾವುದಾದ್ರೂ ಸರಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊತೀರೋ ಅದು. ಬಟ್ ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈಗ ಚಿಕನ್ ಹಾಕ್ಕೊಂಡ್ರು. ಇದು ಸ್ವಲ್ಪ ಇದರಲ್ಲೇ ಫ್ರೈ ಆಗಬೇಕು. ಚಿಕನ್ ಸ್ವಲ್ಪ ಏನಾಗಬೇಕು? ಡ್ರೈ ಆಗಬೇಕು. ಸ್ವಲ್ಪ ಡ್ರೈ ಆಗಬೇಕು. ಏನು ಎಣ್ಣೆ ಎಲ್ಲ ನೀರೆಲ್ಲ ಹೋಗ್ಬೇಕಾ ಅದ್ರದ್ದು? ಚಿಕನ್ದು ನೀರೆಲ್ಲ ಹೋಗ್ಬೇಕಂತೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂತವ್ರೆ. ಕಲ್ಲುಪ್ಪ ಹಾಕ್ಬೇಕು. ಕಲ್ಲುಪ್ಪು ನೋಡಿ ಎಷ್ಟು ನಿಮಗೆ ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂತವ್ರೆ ನಮ್ಮ ಅಜ್ಜಿ. ಡ್ರೈ ಆಗಬೇಕಲ್ಲ. ಒಂದು 10 ನಿಮಿಷ ಮುಚ್ಚಿಬಿಟ್ಟು ಇಟ್ಬಿಡ್ತಾರೆ. ಕ್ಲೋಸ್ ಮಾಡಿಬಿಟ್ಟು ಲಿಡ್ಡು ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಯಾಕಂದ್ರೆ ಅದು ಚಿಕನಲ್ಲಿರೋ ನೀರೆಲ್ಲ ಹೋಗ್ಬೇಕಲ್ಲ, ಅದಕ್ಕೆ. ಇವಾಗ ಚಿಕನ್ ಎಲ್ಲ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇವಾಗ ಏನು ಹಾಕ್ತಿದ್ದೀರಾ ಅಜ್ಜಿ? ಇವಾಗ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕ್ತಿದ್ದೀರಾ? ಸ್ವಲ್ಪ ಟೊಮೊಟೊ ಹಾಕ್ಕೊತಾ ಇದ್ದಾರೆ ಆ ಚಿಕನ್ಗೆ. ಈಗ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದಾರೆ ಚಿಕನ್ ಜೊತೆಗೆ. ಟೊಮೆಟೊನೂ ಇದಾಗಬೇಕಾ? ಫುಲ್ ಇದಾಗ ಟೊಮೊಟೊ ಫ್ರೈ ಆಗುತ್ತೆ. ಟೊಮೆಟೊ ಇದ್ರ ಜೊತೆಗೆ ಫ್ರೈ ಆಗುತ್ತಂತೆ ಚಿಕನ್ ಜೊತೆಗೆ. ಸಿಂಪಲ್ ಆಗಿರೋ ಚಿಕನ್ ಫ್ರೈ, ಏನು ಜಾಸ್ತಿ ಕಷ್ಟನೇ ಇಲ್ಲ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಸ್ವಲ್ಪ ಧನಿಯಾ ಪೌಡ್ರು. ಈಗ ಏನು ಹಾಕ್ತಾ ಇದ್ದೀರಾ? ಇವಾಗ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೀನಿ. ಹೋಮ್ ಮೇಡ್ ಫ್ರೆಂಡ್ಸ್, ಇದೆಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದು ನಾವುಗಳು. ಎಲ್ಲ ಮನೆಯಲ್ಲೇ ಮಾಡಿರೋದೆ. ಅಂಗಡಿದು ಯಾವುದು ನಾವು ಯೂಸ್ ಮಾಡಲ್ಲ. ಏನದು ಮೆಣಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಮನೆದೇ. ಧನಿಯಾ ಪೌಡ್ರು 1 ಸ್ಪೂನು, ಸ್ವಲ್ಪ ಧನಿಯಾ ಪೌಡರು, ಅಷ್ಟು ಗರಂ ಮಸಾಲ. ಎಷ್ಟು? ಅರ್ಧ ಸ್ಪೂನು ಗರಂ ಮಸಾಲನಾ? ಗರಂ ಮಸಾಲ ಅರ್ಧ ಸ್ಪೂನು ಅಷ್ಟೇನಾ? ಹಾಂ. ಸೊ ಈಗ ಮಿಕ್ಸ್ ಮಾಡೋದು ಎಲ್ಲ ಮಸಾಲೆಲ್ಲ ಹಾಕಾಯ್ತು. ಟೊಮೆಟೊ ಮಸಾಲೆಗಳ ಜೊತೆನೆ ಬೆಂದ್ಕೊಳ್ಳುತ್ತಲ್ಲ? ಬೆಂದ್ಕೊಳ್ಳುತ್ತೆ. ನೋಡಿ, ನೀವು ಮಾಡ್ಕೊಳ್ಳಿ ಮನೇಲಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲ ಮಾಡ್ಕೊಬೋದು. ಇಷ್ಟೇ, ನೀರೇನು ಹಾಕೋಂಗಿಲ್ಲ ಇದಕ್ಕೆ.
ಅಷ್ಟೇ ನೋಡಿ, ಅವ್ರೆ ನೀರೇನೂ ಹಾಕ್ಲಿಲ್ಲ, ಒಂಚೂರು ನೀರು ಆ್ಯಡ್ ಮಾಡಿಲ್ಲ. ಅದೇ ಡ್ರೈ ಆಗುತ್ತೆ ನೋಡಿ. ಸಕ್ಕತ್ತಾಗಿದೆ, ಫುಲ್ ಟೇಸ್ಟಿ ಅನಿಸ್ತಾ ಇದೆ. ಒಂದು ಹಾಫ್ ಆನ್ ಅವರ್ ಅದು ಎಲ್ಲ ಫುಲ್ ಡ್ರೈ ಆಗುತ್ತೆ. ಈ ನೀರೆಲ್ಲ ಹೋಗಿ ಫುಲ್ಲು ಡ್ರೈ ಥರ ಆಗುತ್ತೆ, ಒಂದು ಹಾಫ್ ಆನ್ ಅವರ್ ಅಷ್ಟೇ. ಕೊತ್ತಂಬರಿ ಸೊಪ್ಪು ಮೇಲೆ ಮುಗೀತು ಅಷ್ಟೇ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದೀವಿ, ಅದು ಬೇಯ್ಕೊಳಕ್ಕಂತ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅಷ್ಟೇ, ಒಂದು ಅರ್ಧ ಗಂಟೆ ಆದಮೇಲೆ ಅದು ಎಲ್ಲ ಡ್ರೈ ಆಗಿರುತ್ತೆ. ಆಗಿದೆ, ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಆಗಿದೆ ಫೈನಲಿ. ಇವಾಗ ಸ್ವಲ್ಪ ಮಾಡಿಕೊಂಡು ಮಿಕ್ಸ್ ಮಾಡಿ. ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ, ಗಮ್ ಅಂತ. ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮುಗ್ದು ಇವಾಗ ಫುಲ್ ಇದಾಗಿದೆ ನೋಡಿ, ಎಲ್ಲ ಆಗಿದೆ. ಮಿಕ್ಸ್ ಮಾಡಿದ್ದೀನಿ. ಅಷ್ಟೇ, ಸಕ್ಕತ್ತಾಗಿ ಬರ್ತಿದೆ ಫ್ರೆಂಡ್ಸ್, ಸ್ಮೆಲ್ಲು ಘಮ್ ಅಂತ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಮುಗೀತು. ಚಿಕನ್ ಡ್ರೈ ರೆಸಿಪಿ. ಚಿಕನ್ ಡ್ರೈ ನೋಡ್ಕೊಳ್ಳಿ, ಈಸಿಯಾಗಿ ಇದೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸಖತ್ತಾಗಿದೆ, ಒಳ್ಳೆ ಚಿಕನ್ ಡ್ರೈ ಇದು. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಚಿಕನ್ ಡ್ರೈ ರೆಡಿಯಾಗಿದೆ, ಸಖತ್ತಾಗಿದೆ. ನಾನಂತೂ ತಿನ್ನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ತಿಂತೀನಿ. ಸಖತ್ತಾಗಿದೆ ನೋಡಿ.